ಆತ್ಮೀಯ ಜೈ ಟಿವಿ ವೀಕ್ಷಕ ಪ್ರೇಕ್ಷಕ ಬಂಧುಗಳಿಗೆ ಸ್ವರ್ಣಗೌರಿ ವ್ರತ ಮತ್ತು ಗಣೇಶ ಚತುರ್ಥಿ ಪರ್ವದಿನದ ಶುಭಾಶಯಗಳು, ನಮಸ್ಕಾರಗಳು. ಜಗದ್ವಿಖ್ಯಾತ ಹಿಂದೂ ಧರ್ಮದ ಎಲ್ಲ ಪಂಥಗಳವರ ಪ್ರಥಮ ಪೂಜೆಗೆ ಪಾತ್ರನಾಗಿರುವ ಏಕೈಕ ದೇವ ವಿನಾಯಕ ಅರ್ಥಾತ್ ಗಣಪತಿ. ಶಿವಾರಾಧಕರು, ವೈಷ್ಣವರು, ಸೂರ್ಯೋಪಾಸಕರು ಕೂಡ ಅಗ್ರಪೂಜೆ ಸಲ್ಲಿಸುವುದು ಗಣಪತಿಗೇ ಆಗಿರುತ್ತದೆ. ಯಾವುದೇ ಸತ್ಕರ್ಮ ಸತ್ಕಾರ್ಯಗಳನ್ನು ಮಾಡುವ ಮೊದಲಲ್ಲಿ ಆರಾಧಿಸಲ್ಪಡುವ ಗಣಪತಿಗೆ ಅಗ್ರಸ್ಥಾನವಿದೆ. ಆಡು ಮುಟ್ಟದ ಸೊಪ್ಪಿಲ್ಲ, ಗಣಪನ ಆರಾಧಿಸದ ಊರಿಲ್ಲ ಎನ್ನುವಂತೆ ಭಾರತದಲ್ಲಿ ಮಾತ್ರವಲ್ಲ, ಕಡಲಾಚೆಯ ನಾಡುಗಳಲ್ಲೂ ಬೆನಕ ಗಜಾಕೃತಿಯಿಂದ ಹಿಡಿದು ಕಡಲೆಯಾಕೃತಿಯವರೆಗೆ ಪೂಜಿಸಲ್ಪಡುತ್ತಾನೆ. ನಮ್ಮ ಗಣಪ ಕ್ಷಿಪ್ರ ಫಲದಾಯಕನೆಂಬುದು ಜನಜನಿತ. ಆತ್ಮೀಯರೇ, ಗಣೇಶ ಚತುರ್ಥಿಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಕೆಲವು ವಿಷಯಗಳನ್ನು ಮೆಲುಕು ಹಾಕುವ ಆಶಯ ನಮ್ಮದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಘ್ನೇಶ್ವರನನ್ನು ಸ್ತುತಿಸುವಾಗ ದ್ವಾದಶ ನಾಮಗಳನ್ನು ನಾವು ಪಠಿಸುತ್ತೇವೆ. ಆ ದ್ವಾದಶ ನಾಮಗಳ ಬಗ್ಗೆ ಸ್ವಲ್ಪ ತಿಳಿಯುವುದಾದರೆ, ಸುಮುಖನು, ಏಕದಂತನು, ಪಿಂಗಳ ವರ್ಣದ ಕಣ್ಣುಳ್ಳವನು, ಆನೆಯ ಕಿವಿಯವನು, ದೊಡ್ಡ ಹೊಟ್ಟೆಯವನು, ವಿಕಟಾಕಾರನು, ವಿಘ್ನರಾಜನು, ಗಣನಾಯಕನು, ಹೊಗೆಯ ಮೈ ಬಣ್ಣದವನು, ಗಣಗಳಿಗೆ ಅಧ್ಯಕ್ಷನು, ಹಣೆಯಲ್ಲಿ ಶೋಭಿಸುವ ಚಂದ್ರ ಉಳ್ಳವನು, ಆನೆಯ ಮೊಗದವನು. ಈ 12 ನಾಮಗಳನ್ನು ವಿದ್ಯಾಭ್ಯಾಸವನ್ನು ಆರಂಭಿಸುವಾಗ, ವಿವಾಹ ಕಾಲದಲ್ಲಿ, ಗೃಹ ಪ್ರವೇಶದಲ್ಲಿ, ಪ್ರಯಾಣ ಕಾಲದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಯಾರು ಪಠಿಸುತ್ತಾರೆಯೋ ಹಾಗೂ ಕೇಳುತ್ತಾರೆಯೋ ಅವರ ಎಲ್ಲ ಕಾರ್ಯಗಳು ಅಡೆತಡೆಗಳಿಲ್ಲದೆ ನೆರವೇರಲ್ಪಡುತ್ತದೆ ಎಂಬುದು ನಮ್ಮೆಲ್ಲರ ನಂಬುಗೆಯಾಗಿದೆ. ಆದರಣೀಯರೇ, ಗಣೇಶ ಹಿಂದೂಗಳಲ್ಲಿ ಎಲ್ಲರಿಗೂ ಪ್ರಿಯನಾದ ವಿಶೇಷ ದೇವರು. ಯಾಕೆ ಎಲ್ಲರಿಗೂ ಪ್ರಿಯ? ಅವನ ಕೈಯಲ್ಲಿರುವಂತಹ ವಿಶೇಷ ಆಯುಧಗಳು ಯಾವುದರ ಸಂಕೇತ ಅನ್ನುವುದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದಾದರೆ, ಗಣೇಶ ದಿಕ್ಕುಗಳ ಅಧಿಪತಿ. ಯಾವುದೇ ದೇವರನ್ನು ಪೂಜಿಸುವ ಮೊದಲು ಆತನನ್ನು ಪೂಜಿಸಿದಾಗ ಆತ ಎಲ್ಲ ದಿಕ್ಕುಗಳನ್ನು ಮುಕ್ತಗೊಳಿಸುತ್ತಾನೆ. ದಿಕ್ಕುಗಳು ಮುಕ್ತವಾದಾಗ ಪೂಜಾ ಸ್ಥಳಕ್ಕೆ ಇಷ್ಟ ದೇವರ ಆಗಮನವಾಗುತ್ತದೆ. ಗಣೇಶ ಕೆಟ್ಟ ಶಕ್ತಿಗಳನ್ನು ಪಾಶದಿಂದ ಬಂಧಿಸಿ ವಿಘ್ನಗಳು ಬರದಂತೆ ಮಾಡುತ್ತಾನೆ. ನಾದ ಭಾಷೆಯನ್ನು, ಅಂದರೆ ಉಚ್ಚರಿಸುವ ಮಂತ್ರಗಳನ್ನು ದೇವತೆಗಳ ಪ್ರಕಾಶ ಭಾಷೆಯಲ್ಲಿ ರೂಪಾಂತರಗೊಳಿಸುತ್ತಾನೆ. ಆದ್ದರಿಂದ ಮಾಡಿದ ಪ್ರಾರ್ಥನೆ ಇಷ್ಟ ದೇವರಿಗೆ ಬೇಗನೆ ತಲುಪುತ್ತದೆ. ಗಣೇಶನ ಮುಖ, ಸೊಂಡಿಲು ವಿಶೇಷವಾದದ್ದು. ಈ ಬಗ್ಗೆ ವಿಶೇಷ ಹಿನ್ನೆಲೆ, ಪ್ರತೀತಿ, ದ್ಯೋತಕ ಉಂಟು ಎನ್ನುವುದು ಅನೇಕರ ಅವಗಾಹನೆಯಲ್ಲಿರಬಹುದು. ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದಾದರೆ, ಬಾಗಿದ ಸೊಂಡಿಲಿರುವ ಮಹಾಗಣಪತಿಯ ಮುಖ ಓಂಕಾರದ ಸಂಕೇತ. ಓಂಕಾರವು ಪರಮಾತ್ಮನ ಪ್ರತೀಕ. ಆತನನ್ನು ನೋಡಿದ ಕೂಡಲೇ ಪರಮಾನಂದವಾಗುವುದರಿಂದ ಸುಮುಖ, ಪ್ರಸನ್ನ ವದನ ಎಂದು ಖ್ಯಾತನಾಗಿದ್ದಾನೆ. ಆತನ ದರ್ಶನದಿಂದ ಎಲ್ಲ ಕಾರ್ಯಗಳು ಸುಮುಖವೇ ಆಗುತ್ತವೆ. ಆನೆಯ ದೊಡ್ಡ ತಲೆಯ ಮುಖದಲ್ಲೇ ಮೂಡಿದ ಕೈಯನ್ನು, ಅಂದರೆ ಸೊಂಡಿಲನ್ನು ಹೊಂದಿದ್ದಾನೆ. ತಲೆ ಜ್ಞಾನಶಕ್ತಿಯ ಸೂಚಕ, ಸೊಂಡಿಲು ಕ್ರಿಯಾಶಕ್ತಿಯ ಸೂಚಕ. ಜ್ಞಾನಶಕ್ತಿ ಕ್ರಿಯಾಶಕ್ತಿಯೊಡನೆ ಸೇರಿದಾಗಲೇ ಎಲ್ಲ ಕಾರ್ಯಗಳು ಸಿದ್ಧಿ. ಆತ್ಮೀಯರೇ, ಏಕದಂತ,
ಶೂರ್ಪಕರ್ಣ, ಚಿಕ್ಕ ಕಣ್ಣುಳ್ಳವನು ಹೀಗೆಲ್ಲ ಕೊಂಡಾಡುವಾಗ ಯಾಕೆ ಹಿನ್ನೆಲೆ ಏನು ಅನ್ನುವ ಅರಿವು ಕುತೂಹಲ ಹೆಚ್ಚಾಗುವುದು ಸ್ವಾಭಾವಿಕ. ಅದಕ್ಕೂ ಸ್ವಲ್ಪ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವುದಾದರೆ, ಗಣಪತಿಯ ವಿಕಟಾಕಾರವನ್ನು ನೋಡಿ ಚಂದ್ರನ ನಕ್ಕನಂತೆ. ಆದುದರಿಂದ ಕುಪಿತನಾದ ಗಣಪತಿ ತನ್ನ ಒಂದು ದಂತವನ್ನೇ ಮುರಿದು ಚಂದ್ರನನ್ನು ಶಿಕ್ಷಿಸಿದ ಎಂದು ಪುರಾಣ ಕಥೆ ತಿಳಿಸುತ್ತದೆ. ಆದರೆ ಇದರ ತತ್ವಾರ್ಥ ಗಮನಾರ್ಹವಾಗಿದೆ. ವೇದಗಳಲ್ಲಿ ಸಾರಭೂತವಾದ 2 ಭಾಗಗಳಾದ ಕರ್ಮಕಾಂಡ, ಜ್ಞಾನಕಾಂಡಗಳೇ 2 ದಂತಗಳ ಪ್ರತೀಕ. ಕರ್ಮಕಾಂಡವು ಈ ಲೋಕದ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವ ಮಾರ್ಗವನ್ನು ತಿಳಿಸುತ್ತದೆ. ಅದರಲ್ಲಿಯೇ ಆಸಕ್ತನಾದ ಮನುಷ್ಯ ಮುಕ್ತಿಯ ಮಾರ್ಗವನ್ನು ಮರೆಯುತ್ತಾನೆ. ಜ್ಞಾನಕಾಂಡವು ಆತ್ಮ ರೂಪವನ್ನು ತಿಳಿಸುತ್ತದೆ. ಕರ್ಮ ಮಾರ್ಗವನ್ನು ಕಿತ್ತೊಗೆದು ಜ್ಞಾನ ಮಾರ್ಗದ ಕಡೆಗೆ ಸಾಗಬೇಕು ಎಂಬುದನ್ನು ಏಕದಂತವು ಸೂಚಿಸುತ್ತದೆ. ಶೂರ್ಪದಂತ, ಕಿವಿಗಳುಳ್ಳವನೇ ಶೂರ್ಪ ಕರ್ಣ. ಗಜಾನನ ಕಿವಿಗಳು ಧ್ಯಾನಗಳನ್ನು ಕೇರುವ ಮೊರದಂತೆ ಕಾಣಿಸುತ್ತದೆ. ಧಾನ್ಯಗಳನ್ನು ಕೇರಿದಾಗ ಹುಟ್ಟು ಕಾಳುಗಳು ಬೇರೆಯಾಗುತ್ತವೆ. ನಾವು ಹಲವು ಸಂಗತಿಗಳನ್ನು ಕೇಳುತ್ತೇವೆ. ಅವುಗಳಲ್ಲಿ ಸಾರವತ್ತಾದುದನ್ನು ಮಾತ್ರ ಸ್ವೀಕರಿಸಿ ನಿಷೇಧಾತ್ಮಕವಾದ ಸಾರವಿಲ್ಲದ ಸಂಗತಿಗಳನ್ನು ಬಿಡಬೇಕೆಂದು ಗಣೇಶನು ಸಾರುತ್ತಿದ್ದಾನೆ. ಗಣೇಶನಿಗೆ ಶರಣಾದಾಗ ಮಾಯೆಯನ್ನು ಸತ್ಯದಿಂದ ಬೇರ್ಪಡಿಸಿ ಸನ್ಮಾರ್ಗದಲ್ಲಿ ನಡೆಯುವ ದಾರಿಯನ್ನು ತೋರಿಸುತ್ತಾನೆ. ಎಲ್ಲಾ ಭಕ್ತರ ಪ್ರಾರ್ಥನೆಗಳನ್ನು ಕೇಳಲು ಆತನ ಕಿವಿಗಳು ದೊಡ್ಡದಾಗಿವೆ. ಆತ್ಮೀಯರೇ, ಪಾಶ, ಅಂಕುಶ, ದಂತ, ಮೋದಕ ಇದೆಲ್ಲವೂ ಯಾವುದರ ಪ್ರತೀಕ ಎನ್ನುವ ಯೋಚನೆ ನಿಮ್ಮ ಮುಂದೆ ಬರುವುದು ಸಹಜ. ಸಂಬಂಧಿಸಿದ ಹಾಗೆ ಗಣೇಶನ 4 ಭುಜಗಳು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಜೀವನದ ಗುರಿಗಳನ್ನು ನೆನಪಿಸುತ್ತಾ ಗಣೇಶನಿಗೆ ಶರಣು ಹೋದಾಗ ಆ ಗುರಿಗಳನ್ನು ಮುಟ್ಟಲು ಇರುವ ಎಲ್ಲಾ ವಿಘ್ನಗಳನ್ನು ಪರಿಹರಿಸುತ್ತಾನೆ ಎಂಬುದನ್ನು ಸಂಕೇತಿಸುತ್ತವೆ. ಕೈಯಲ್ಲಿ ಹಿಡಿದಿರುವ ಪಾಶವು ರಾಗವನ್ನು, ಅಂಕುಶವು ಕ್ರೋಧವನ್ನು ಸಂಕೇತಿಸುತ್ತದೆ. ಇಷ್ಟವಾದ ವಸ್ತುವನ್ನು ಅಂಟಿಕೊಳ್ಳುವ ಮನಸ್ಸಿನ ಗುಣವೇ ರಾಗ. ದ್ವೇಷ ಎಂಬ ಚಿತ್ತವೃತ್ತಿಯೇ ಕ್ರೋಧ. ಈ ರಾಗದ್ವೇಷಗಳನ್ನು ನೀಗಿಸಿಕೊಳ್ಳಲು ದೈವಾನುಗ್ರಹ ಬೇಕು. ಅದಕ್ಕಾಗಿ ಆ 2 ಗಣೇಶನಿಗೆ ಸಮರ್ಪಿಸಬೇಕು. ಅವುಗಳನ್ನು ಆತನ ಕೈಗಳಿಗೆ ಕೊಟ್ಟಾಗ ನಾವು ಸುರಕ್ಷಿತವಾಗಿರುತ್ತೇವೆ. ತುಂಡಾಗದಿರುವ ಒಂದು ದಂತ ಪರಮಾತ್ಮನನ್ನು, ದೇವ ಒಬ್ಬನೇ ಹಾಗೂ ಮುರಿದ ದಂತ ಅಪರಿಪೂರ್ಣವಾದ ಪ್ರಪಂಚವನ್ನು ಪ್ರತಿನಿಧಿಸುತ್ತದೆ. ವ್ಯಕ್ತ ಹಾಗೂ ಅವ್ಯಕ್ತ ಇವುಗಳೆರಡೂ ಪರಬ್ರಹ್ಮನ ವಿಶೇಷ ರೂಪಗಳೇ ಆಗಿವೆ. ಮೋದ ಎಂದರೆ ಆನಂದ. ಮೋದಕವು ಎಲ್ಲ ವಿಧವಾದ ಆನಂದವನ್ನು ಅನುಗ್ರಹಿಸುವ ಕುರುಹು. ಗಣೇಶನ ಅನುಗ್ರಹದಿಂದ ಸುಖ ಭೋಗಗಳ ಆನಂದವನ್ನು ಹಾಗೂ ಬ್ರಹ್ಮಾನಂದವನ್ನು ಪಡೆದುಕೊಳ್ಳಬಹುದು. ಗಣೇಶನಿಗೆ ಲಂಬೋದರ, ದೊಡ್ಡ ಹೊಟ್ಟೆ ಇದೆಲ್ಲ ಸಾಮಾನ್ಯವಾಗಿ ನಾವು ಕಾಣುವ ವಿಶೇಷ ಸಂಗತಿಗಳೇ ಆಗಿವೆ. ಲಂಬೋದರ ಅಂತ ಕರೆಯುವ ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ಗಣಪತಿಯ ದೊಡ್ಡ ಹೊಟ್ಟೆ, ಆತನ ಹೊಟ್ಟೆಯಲ್ಲಿ ಸಮಸ್ತ ಲೋಕಗಳು ಅಡಗಿವೆ ಎಂಬುದನ್ನು ಸೂಚಿಸುತ್ತವೆ. ಗಣೇಶನು ವರೇಣ್ಯನೆಂಬ ರಾಜನಿಗೆ ವಿಶ್ವರೂಪ ದರ್ಶನ ಮಾಡಿಸಿದ್ದಾನೆ ಎಂಬ ವಿಚಾರವು ಗಣೇಶ ಪುರಾಣದಲ್ಲಿ ಬರುತ್ತದೆ. ಆತನ ಪಾದಗಳಿಗೆ ಭಕ್ತರು ನಮಿಸಿದಾಗ ಅವುಗಳು ಬೆಟ್ಟದಂತಹ ವಿಘ್ನಗಳನ್ನು ಭೇದಿಸುವ ವಜ್ರಾಯುಧದಂತೆ ಕಾರ್ಯ ಮಾಡುತ್ತವೆ. ಗಣೇಶನ ವಾಹನ, ಹೊಟ್ಟೆಗೆ ಸುತ್ತಿದ ಸರ್ಪ, ಸಂಬಂಧಿಸಿದ ಹಾಗೆ ಅನೇಕ ವಿಷಯಗಳು ನಿಮ್ಮ ನೆನಪಿಗೆ ಬಂದು ಹೋಗಬಹುದು. ಗಣೇಶನ ಆಕೃತಿ ದೊಡ್ಡದು, ಅವನು ಏರುವ ವಾಹನ ಚಿಕ್ಕದು. ಏನಿದು ಅರ್ಥ ಅಂತ ಹೇಳಿ ಸಂಬಂಧಿಸಿದ ಹಾಗೆ ಸ್ವಲ್ಪ ಗಮನಿಸುವುದಾದರೆ, ಮೂಷಕ ಅಂದರೆ ಇಲಿ ಗಣೇಶನ ವಾಹನ. ಮುಷ್ ಅಂದರೆ ಕದಿಯುವುದು ಎಂಬ ಧಾತುವಿನಿಂದ ಮೂಷಕ ಎಂಬ ಶಬ್ದ ರೂಪುಗೊಂಡಿದೆ. ಇಲಿಯು ಕಳ್ಳತನದಿಂದ ಒಳಹೊಕ್ಕು ವಸ್ತುಗಳನ್ನು ಒಳಗಿಂದಲೇ ನಾಶ ಮಾಡುತ್ತದೆ. ಹಾಗೆಯೇ
ಅಹಂಕಾರವು ಗೊತ್ತಿಲ್ಲದಂತೆ ಮನಸ್ಸಿನಲ್ಲಿ ಪ್ರವೇಶಿಸಿ ನಮ್ಮೆಲ್ಲಾ ಸಾಧನೆಗಳನ್ನು ನಾಶ ಮಾಡಿಬಿಡುತ್ತವೆ. ಆದ್ದರಿಂದ ಮೂಷಕವು ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ಸಾಧಕನು ಅಹಂಕಾರವನ್ನು ನಿಯಂತ್ರಿಸಬೇಕು. ಅಹಂಕಾರವು ಸಾಧಕನನ್ನು ನಿಯಂತ್ರಿಸಬಾರದು. ಮಾನವ ಪ್ರೇಮವು ಸಂಕುಚಿತವಾಗಿದ್ದರೆ ಅನರ್ಥಕಾರಿಯಾಗುತ್ತದೆ. ಅದು ಭಗವಂತನತ್ತ ತಿರುಗಿದಾಗ ನಮ್ಮನ್ನು ಉದ್ಧರಿಸುತ್ತದೆ. ಎಲ್ಲ ವಸ್ತುಗಳ ಒಳಗೆ ಪ್ರವೇಶಿಸುವ ಮೂಷಕ ಹರಿತವಾದ ಬುದ್ಧಿಯನ್ನು ಸಂಕೇತಿಸುತ್ತದೆ. ಗಣೇಶ ಬುದ್ಧಿಯ ಅಧಿದೇವತೆಯಾದ್ದರಿಂದ ಇಲಿಯನ್ನೇ ವಾಹನವನ್ನಾಗಿ ಆಯ್ದುಕೊಂಡಿರುವುದು ಸಹಜವಾಗಿದೆ. ಮಂತ್ರಗಳನ್ನು ಉಚ್ಚರಿಸುವ ನಾಲಿಗೆ ಇಲಿಯಂತೆ ಇದೆ. ಬಾಯಿಯೇ ಈ ಇಲಿಯ ಬಿಲ. ಈ ಗೂಢಾಶಯದಿಂದಲೂ ಗಣಪತಿಯು ಮೂಷಕ ವಾಹನನಾಗಿದ್ದಾನೆ. ಹೊಟ್ಟೆಗೆ ಸುತ್ತಿಕೊಂಡಿರುವ ಹಾವು, ಹಣೆಯಲ್ಲಿ ಶೋಭಿಸುವ ಚಂದ್ರ, ಈ ವಿಷಯಗಳ ಬಗ್ಗೆ ಯೋಚಿಸುವುದಾದರೆ ಹಾವು ಮೂಲಾಧಾರ ಚಕ್ರದಲ್ಲಿರುವ ಕುಂಡಲಿನಿ ಶಕ್ತಿಯ ಹಾಗೂ ಜೀವಾತ್ಮರ ಸಂಕೇತ. ಜೀವಾತ್ಮ ಪರಮಾತ್ಮನನ್ನು ಆಶ್ರಯಿಸಿದಾಗಲೇ ಕುಂಡಲಿನಿ ಶಕ್ತಿಯು ಜಾಗೃತವಾಗಿ ಬ್ರಹ್ಮಾನಂದದ ಅನುಭವ ಆಗುತ್ತದೆ. ಈ ಮೋಕ್ಷ ಸಿದ್ಧಿಗೆ ಗಣೇಶನ ಅನುಗ್ರಹ ಬೇಕು. ಚಂದ್ರನು ಮನಸ್ಸಿನ ಪ್ರತಿನಿಧಿ. ಚಂದ್ರೋದಯವಾದಾಗ ಸಮುದ್ರದಲ್ಲಿ ಉಬ್ಬರಗಳು ಜಾಸ್ತಿ. ಹಾಗೆಯೇ ಆತ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತಾನೆ. ಮನಸ್ಸನ್ನು ಬುದ್ಧಿಯ ನಿಯಂತ್ರಣದಲ್ಲಿ ಇಟ್ಟುಕೋ ಎಂದು ಬಾಲಚಂದ್ರನಾದ ಗಣೇಶ ಎಚ್ಚರಿಸುತ್ತಾನೆ. ಭಾದ್ರಪದ ಶುದ್ಧ ಚೌತಿಯ ದಿನ ರಾತ್ರಿ ಚಂದ್ರನನ್ನು ನೋಡಬಾರದು. ನೋಡಿದರೆ ಅಪವಾದ ತಪ್ಪದೆಂದು ಗಣೇಶ ಶಾಪ ಕೊಟ್ಟಿದ್ದಾನೆ ಎನ್ನುವ ಮಾತು ಜನಮಾನಸದಲ್ಲಿದೆ. ಚಂಚಲವಾದ ಮನಸ್ಸನ್ನು ಅದರ ದಾರಿಗೆ ಬಿಡಬೇಡ, ಅದನ್ನು ನಿಯಂತ್ರಿಸಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸು ಎಂಬುದು ಶಾಪದ ಸಾರಾಂಶ. ಆತ್ಮೀಯ ಭಕ್ತ ಬಂಧುಗಳೇ, ಕಥೆಗಳನ್ನ ಪ್ರತಿ ವರ್ಷವೂ ಕೇಳುತ್ತೇವೆ, ನೆನಪಿಸಿಕೊಳ್ಳುತ್ತೇವೆ. ಆಚರಣೆಯನ್ನು ಮಾಡುವಾಗ ಕೇವಲ ಆಚರಣೆಗಾಗಿ ಹಬ್ಬವಾಗದೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದಾಗ ಮಾತ್ರ ಸಾರ್ಥಕವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಸಂಗತಿಗಳನ್ನು ನಿಮ್ಮೆಲ್ಲರ ಮುಂದೆ ತರುವುದಾದರೆ, ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಬಹುಶಃ ಈ ಮಂತ್ರವನ್ನು ತುಂಬಾ ಶ್ರದ್ಧಾಭಕ್ತಿಯಿಂದ ಹೇಳಿ ವಿಘ್ನ ನಿವಾರಕನಾದ ಗಣೇಶನನ್ನು ಪ್ರಾರ್ಥಿಸುವುದು ಅನೇಕರ ಪದ್ಧತಿಯೇ ಸರಿ. ದೇವರನ್ನು ಸ್ತುತಿಸುವ ಹೊತ್ತಿನಲ್ಲಿ ನಮ್ಮಲ್ಲಿರುವಂತಹ ಶ್ರದ್ಧೆ ಪ್ರಧಾನ ಪಾತ್ರ ವಹಿಸುತ್ತದೆ. ಕಾಲಗರ್ಭದ ಯಾವುದೋ ಒಂದು ಸುಮುಹೂರ್ತದಲ್ಲಿ ಪ್ರಾರಂಭವಾದ ಗಣಪತಿ ಆರಾಧನೆ ಇಲ್ಲಿಯ ತನಕ ಉಳಿದುಕೊಂಡು ಬಂದಿರುವುದರಿಂದಲೇ ಅದರ ಮಹತ್ವವನ್ನು ಅರಿಯಬಹುದು. ದೇವರಿಗೆ ನಮಸ್ಕರಿಸುವಾಗ, ಆರತಿ ಎತ್ತುವಾಗ, ನೈವೇದ್ಯ ನೀಡುವಾಗ ನಾವು ಕಾಲಕ್ಕೂ ನಮಸ್ಕರಿಸುತ್ತೇವೆ. ಕಾಲಾತೀತವಾದುದೆಲ್ಲ ದೈವತ್ವವನ್ನು ಪಡೆಯುತ್ತದೆಯೋ ಏನು? ಗಣಪತಿಗೂ ಕಾಲಕ್ಕೂ ಒಂದು ದಿವ್ಯ ಸಂಬಂಧವಿದೆ. ಗಣಪತಿ ಮುಂದೆ ಆಗಬಹುದಾದ ಅನಿಷ್ಟಗಳನ್ನು ಪರಿಹರಿಸಿ ನಮ್ಮ ವರ್ತಮಾನಕ್ಕೆ ಧೈರ್ಯ ತುಂಬುವ ಚೇತನ. ಮನುಷ್ಯನ ಮನಸ್ಸು ಮುಂದಾಗಬಹುದಾದ ಘಟನೆಗಳ ಬಗ್ಗೆಯೇ ಚಿಂತಿಸಿ ತಳಮಳಗೊಳ್ಳುವ ಒಂದು ಸಂವೇದನೆ. ಈ ತಳಮಳವನ್ನು ಹದಕ್ಕೆ ತಂದು ಕಾಲದ ಬಿಸಿ ತಟ್ಟದಂತೆ ಮಾಡುವ ಅದ್ಭುತ ಶಕ್ತಿ ಗಣಪತಿಗಿದೆ. ಹೀಗಾಗಿ ಗಣಪನಿಲ್ಲದ ವರ್ತಮಾನ ಭಯ ಹುಟ್ಟಿಸುತ್ತದೆ. ಗಣೇಶ ಚತುರ್ಥಿ ಕೇವಲ ಹಬ್ಬವಲ್ಲ, ಅದು ಒಂದು ಸಂಸ್ಕೃತಿಯ ಹಾಡುಗಬ್ಬ. ಚೌತಿ ಕೇವಲ ಒಂದೆರಡು ದಿನಗಳ ಉತ್ಸವ ಅಲ್ಲ, ಅದು ನಮ್ಮ ಬದುಕಿನ ಪಂಚಾಂಗ. ಗಣೇಶೋತ್ಸವ ಮಣ್ಣಿನ ಮೂರ್ತಿಗಷ್ಟೇ ಸೀಮಿತವಾದ ಆಚರಣೆಯಲ್ಲ, ಅದು ನಮ್ಮ ಕಣ್ಣಿನ ದೃಷ್ಟಿ, ನಮ್ಮೊಳಗಿನ ತುಷ್ಟಿ. ಹೀಗಾಗಿಯೇ ಮೂರ್ತಿ ನೀರಿನಲ್ಲಿ ಕರಗಿ ಹೋದ ಮೇಲೂ ಗಣಪ ನಮ್ಮೊಡನೆ ಇರುತ್ತಾನೆ. ತ್ರಿಜಗ ವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಎನ್ನುವ ಮಾತನ್ನ ನಾವು ಕೇಳಿದ್ದೇವೆ. ಆತ್ಮೀಯರೇ, ಕುಮಾರವ್ಯಾಸ ಭಾರತದಲ್ಲಿ ಬರುವ
ಷಟ್ಪದಿ ಪದ್ಯದ ಕೊನೆಯ ಸಾಲು ಈ ಹೊತ್ತಿನಲ್ಲಿ ತುಂಬಾ ಪ್ರಸ್ತುತವೆನಿಸುತ್ತದೆ. ಬುದ್ಧಿವಂತರು, ವಿದ್ಯಾವಂತರು, ವಿಚಾರವಂತರು, ಆಚಾರವಂತರು, ನೀತಿವಂತರು ಎಲ್ಲರೂ ನಮ್ಮ ನಡುವೆ ಇದ್ದಾರೆ. ಆದರೆ ಮತಿಯುತರಾಗಿ ಪ್ರಜ್ಞಾವಂತರಾಗಿ ವರ್ತಿಸುವಲ್ಲಿ ಕೆಲವೊಮ್ಮೆ ದೋಷಗಳು ಗುರುತಿಸಲ್ಪಡುತ್ತದೆ. ನಮ್ಮೊಳಗಿನ ಗಣಪತಿ ನಮಗೆ ಕೊಡಬೇಕು ಮತಿ. ಈ ಸಂಬಂಧವಾಗಿ ಒಂದು ಮಾತು ಅಂದರೆ, ನಮ್ಮೊಳಗಿನ ಮತಿ ನಮ್ಮ ದೇವರು ಗಣಪತಿ. ಅವನು ವಿಘ್ನ ನಿವಾರಕ, ಕಾರ್ಯ ಸುಗಮಗೊಳಿಸುವ ವಾಹಕ. ಮನುಷ್ಯ ಒಂದಲ್ಲ ಒಂದು ಕಷ್ಟವನ್ನು, ಆತಂಕವನ್ನು, ಅಸಮಾಧಾನವನ್ನು ಅನುಭವಿಸುತ್ತಾ ಬಂದವನು. ಬದುಕಿನ 4 ಮೂಲಿಕೆಗಳು 4 ದಿಕ್ಕುಗಳ ಸಂಕೇತವೂ ಹೌದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಮ್ಮೆಲ್ಲರ ಬದುಕಿನ ಸರಹದ್ದು. ಇವುಗಳ ಆಕರ್ಷಣೆಯ ಒಳಗಿರುವ ಮೂಲ ಸದ್ದು. ಒಂದು ಸೂರ್ಯೋದಯದ ದಿಕ್ಕು, ಇನ್ನೊಂದು ಉತ್ತರಾಯಣದ ದಿಕ್ಕು, ಇನ್ನೊಂದು ದಕ್ಷಿಣಾಯನದ ದಿಕ್ಕು, ಒಂದು ಇನ್ನೊಂದಕ್ಕೆ ಪೂರಕ. ಹೀಗೆ ಸೇರಿದಾಗಲೇ ನಿಸರ್ಗ ಸ್ಮಾರಕ. ಗಾಳಿಗೂ ಒಂದು ದಿಕ್ಕಿದೆ, ಆ ದಿಕ್ಕು ಹುಡುಕುವ ಹಕ್ಕಿದೆ. ಈ ಗುರಿ ತಲುಪಲು 4 ದಿಕ್ಕುಗಳ ಮಾಹಿತಿ ಬೇಕು. ಬೆಳಕು ಎಲ್ಲಾ ಕಡೆಯಿಂದಲೂ ಬರಲಿ ಎನ್ನುವ ಎಚ್ಚರದ ಮತಿ ಬೇಕು. ಈ ಜ್ಞಾನ ಕೊಡುವ ಒಳ ಚೇತನವೇ ಗಣಪತಿ. ಗಣಪತಿ ಗಣಗಳ ಒಡೆಯ, ಕಣಗಳ ಒಡೆಯನು ಹೌದು. ಗಣೇಶ ಅಣುವಿನ ಪ್ರತೀಕ, ಜಗದ ವಿಸ್ಮಯಗಳ ದ್ಯೋತಕ. ಬಿಂದುವಿನ ಸಿದ್ಧಾಂತ ಲಂಬೋದರಲ್ಲಿ ಅಡಗಿದೆ. ಬಿಂದು ಸಿಂಧುವಾಗುವ ಕಾಯಕದಲ್ಲಿ ಮೂಷಿಕ ವಾಹನನ ಪಾತ್ರ ಹಿರಿದು ಜೀವದ ಕಣಕಣಗಳ ನಡುವಿರುವ ಶಕ್ತಿಯನ್ನು ಸಂಚರಿಸುವ ಯುಕ್ತಿ ಗಣಪನ ಹೊಟ್ಟೆಯಲ್ಲಿದೆ. ಹಬ್ಬಗಳನ್ನು ಆಚರಿಸುವ ನಡುವೆ ಸಡಗರ, ಸಂಭ್ರಮ ನಮ್ಮ ನಿಮ್ಮ ನಡುವೆ ಕಾಣುತ್ತೇವೆ. ಆಬಾಲ ವೃದ್ಧರಾಗಿ ಸಂಭ್ರಮಿಸುವುದನ್ನು ಕಂಡಾಗ ಸಂಭ್ರಮಿಸುವ ಹಿನ್ನೆಲೆಯಲ್ಲಿ ಕೆಲವು ಆಧ್ಯಾತ್ಮಿಕ ತತ್ವಗಳನ್ನು ನೆನಪಿಸಿಕೊಳ್ಳಬೇಕು. ಹಬ್ಬಗಳು ಕೂಡಿಸುವ, ಕಳೆಯುವ ಕೆಲಸವನ್ನು ಮಾಡುತ್ತವೆ. ಹಬ್ಬಗಳು ನಮ್ಮನ್ನು ಪ್ರಕೃತಿಯೊಂದಿಗೆ ಕೂಡಿಸುತ್ತವೆ. ಭಾರತೀಯರ ಎಲ್ಲ ಹಬ್ಬಗಳಲ್ಲೂ ನಿಸರ್ಗದ ಸಂಪತ್ತುಗಳಾದ ಕಬ್ಬು, ಬಾಳೆ, ತುಳಸಿ, ನೆಲ್ಲಿ, ಹುಳಿ, ಮಾವಿನೆಲೆ, ಹಲಸಿನ ಕಟ್ಟಿಗೆ, ದರ್ಭೆ, ಗರಿಕೆಗಳ ಪಾತ್ರವಿದೆ. ಬದುಕನ್ನು ನಿಸರ್ಗಕ್ಕೆ ಬೆಸೆಯುವ ಸೂತ್ರವಿದೆ. ಹಬ್ಬಗಳು ನಮ್ಮನ್ನು ತೃಪ್ತಿ, ಸಂತೋಷಗಳೊಂದಿಗೆ, ಸಮಾಧಾನ, ಸದ್ಗುಣಗಳೊಂದಿಗೆ ಕೂಡಿಸುತ್ತವೆ. ಹಬ್ಬಗಳಲ್ಲಿ ಹುದುಗಿರುವ ತತ್ವ ಪರಸ್ಪರ ಸಹಕಾರ. ಅರಿತು ನಡೆದಾಗ ಬಾಳು ಕಲ್ಲು ಸಕ್ಕರೆ, ಸರ್ವತ್ರ ಪ್ರೀತಿ ಅಕ್ಕರೆ. ಹಬ್ಬಗಳು ಅತೃಪ್ತಿ, ಅಸಮಾಧಾನಗಳನ್ನು ಒಟ್ಟು ಮೊತ್ತದಿಂದ ಕಳೆದು ಸಮತೋಲನ ತರುತ್ತವೆ. ದುಃಖ ದುಮ್ಮಾನಗಳನ್ನು, ಸ್ವಾರ್ಥದ ಹೊರೆಯನ್ನು ಕಳಚಿ ಮನಸ್ಸನ್ನು ಹಗರಾಗಿಸುತ್ತವೆ. ವಿಶ್ವದ ಅನಂತತೆಯಲ್ಲಿ ನಾವೊಂದು ಕಣ. ಈ ಕಣಗಳ ಅರಿವು ಕ್ಷಣ ಕ್ಷಣವೂ ಇದ್ದಾಗ ಎಚ್ಚರ ತಪ್ಪುವುದಿಲ್ಲ, ಹೆಜ್ಜೆ ನಡುಗುವುದಿಲ್ಲ. ಒಳಮತಿ ಜಾಗೃತವಾಗಿರಬೇಕು, ಅರಿವಿನ ಗತಿ ತಿಳಿದಿರಬೇಕು. ಇಂತಹ ಅರಿವಿನ, ತಿಳಿವಿನ ವಿವೇಕ ವಿನಾಯಕ ಚತುರ್ಥಿಯಂದು ಮೂಡಿ ಬರಲಿ ಎನ್ನುವುದು ನಮ್ಮೆಲ್ಲರ ಪ್ರಾರ್ಥನೆ. ಗಣಪತಿಗೂ ಯಕ್ಷಗಾನದಂಥ ಅದ್ಭುತ ಕಲಾ ಪ್ರಕಾರಕ್ಕಿರುವ ನಂಟನ್ನು ನೆನಪಿಸುವುದಾದರೆ, ಯಕ್ಷಗಾನ ಆರಂಭ ಆಗುವುದು ಗಣಪತಿ ಪೂಜೆಯೊಂದಿಗೆ. ಚೌಕಿಯಲ್ಲಿ ಗಜಮುಖದವೆಗೆ ಗಣಪಗೆ ಚೆಲ್ಲುವ ತ್ರಿಜಗ ವಂದಿತೆಗೆ ಆರತಿ ಎತ್ತಿರಿ ಅಂತ ಪ್ರಾರಂಭವಾಗಿ, ಆಟ ಮುಗಿದ ತರುವಾಯ ಚೌಕಿಯಲ್ಲಿ ಕರದಳು ಪರಶುಪಾಶಾಂಕುಶಧರನಿಗೆ ಎಂಬ ಗಣೇಶ ಸ್ತುತಿಯೊಂದಿಗೆ ಸಮಾಪನಗೊಳ್ಳುತ್ತದೆ. ಎಲ್ಲರ ನಂಬುಗೆಯಲ್ಲಿ ಗಣೇಶ ವಿಘ್ನ ನಿವಾರಕ.
ನಿಮ್ಮೆಲ್ಲರ ಮುಂದೆ ನಮ್ಮ ಪ್ರಾರ್ಥನೆ ಇಷ್ಟೇ. ಶ್ರದ್ಧಾಭಕ್ತಿಯಿಂದ ಗಣೇಶನನ್ನು ಸ್ತುತಿಸಿ ವಿಘ್ನ ನಿವಾರಕನಾದ ಆತನಡಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಾಳಿನಲ್ಲಿ ಬರುವಂತಹ ವಿಘ್ನಗಳೆಲ್ಲ ನಿವಾರಣೆಗೊಳ್ಳಲಿ ಎಂಬ ನಮ್ಮ ಬೇಡಿಕೆಯನ್ನು ಮುಂದಿಟ್ಟು ನಾವೆಲ್ಲರೂ ಆನಂದವನ್ನು ಪಡೆಯೋಣ, ಸುಖಿಗಳಾಗೋಣ, ಜೊತೆಗೆ ಹಬ್ಬದ ಸಂಭ್ರಮವನ್ನ ಆಚರಿಸೋಣ ಅಂತ ಹೇಳುತ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತಿದ್ದೇನೆ.